ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಈಗ ಸೂಪರ್ ಶಾರ್ಟ್ಕಟ್ ಆಫ್ PRB ದ ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF ಎನ್ನುವಂತಹ ಕಾನ್ಸೆಪ್ಟ್ ತಗೊಂಡು, ಅಂದರೆ ಲಸ ಮತ್ತು ಮಸಗಳ ಗುಣಲಬ್ಧ ಈ ಟ್ರಿಕ್ ನೀವು ಬೇರೆ ಕಡೆ ಎಲ್ಲೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಯಾಕೆ ಹಾಕಿದ್ದೀನಪ್ಪ ಅಂತಂದ್ರೆ, ನೀವು ನಾನು ಬಿಡಿಸುವ ಟ್ರಿಕ್ಗಳನ್ನು ನೋಡಿರಿ, ಅದು ಬೇರೆ ಕಡೆ ಎಲ್ಲಾದರೂ ಸಿಗ್ತದೇನೋ, ಸಿಕ್ಕರೆ ನನಗೆ ಕಾಮೆಂಟ್ ಮಾಡಿರಿ, ನಾನು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಇನ್ನೊಂದು ತಮಗೆ ವಿನಂತಿ, ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡಿಂಗ್ ತನಕ ಯಾರು ನೋಡ್ತಿರೋ ಅವರಿಗೆ ಮಾತ್ರ ಟ್ರಿಕ್ಕು ಯಾವ ರೀತಿಯಾಗಿ ಬಿಡಿಸ್ತೀವಿ ಅನ್ನೋದು ತಿಳಿಯುತ್ತೆ. 1, 2 ಅಥವಾ ಸ್ಕಿಪ್ ಮಾಡಿ ಯಾರು ನೋಡ್ತೀರಿ ಅವರಿಗೆ ಅದು ತಿಳಿಯೋದಿಲ್ಲ. ಹೀಗಾಗಿ ನೀವು ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡಿಂಗ್ ತನಕ ನೋಡ್ರಿ ಅಂತ ಹೇಳ್ತಾ, ಇವತ್ತಿನ ಈ ಚಾಪ್ಟರನ್ನು ಹೊಸ ವಿನೂತನ ಪ್ರಯೋಗದೊಂದಿಗೆ ನಾನೀಗ ಈ ಪ್ರಯೋಗ ಮಾಡೋದ್ರಿಂದ ನಮಗಿದೇನಾಗತ್ತೆ ರೀ, ಸ್ವಲ್ಪ ಈಸಿ ಆಗುತ್ತೆ. ಹೀಗಾಗಿ ಇನ್ನು ಮುಂದೆ ನಾವು ಡೈಲಿ ಬರಲಿಕ್ಕೆ ಇದು ಅನುಕೂಲ ಮಾಡೋದು ಕೊಡ್ತದೆ ಅಂತೇಳಿ ತಿಳ್ಕೊಂಡು ಈ ಸಾಫ್ಟ್ವೇರ್ ಮುಖಾಂತರ ನಾನು ಇವತ್ತು ಈ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಕಾನ್ಸೆಪ್ಟಿಗೆ ಹೋಗೋಣ್ರಿ. ಎಸ್, ಮೊದಲನೇ ಪ್ರಶ್ನೆ ಬಂದಿದೆ. ಇದು ಟೈಪ್ 1 ಅಂತೇಳಿ ಹಾಕಿದ್ದೀನಿ. ಇದು ಟೈಪ್ 1, ಟೈಪ್ 2, ಟೈಪ್ 3 ಎಷ್ಟಾಗುತ್ತೆ ಅಷ್ಟು ಬಿಡಿಸ್ತೀನಿ ರೀ. ಆದರೆ ಟೈಪ್ 1ಅಲ್ಲಿ ಏನದಪ್ಪ ಅಂದ್ರೆ, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಈಸ್ 120. ಇಫ್ ಒನ್ ಆಫ್ ದ ನಂಬರ್ ಈಸ್ 8 ದೆನ್ ಫೈಂಡ್ ಅಂದರ್ ನಂಬರ್ ಅಂತ ಹೇಳಿದೆ. ಅಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 120 ಆಗಿದೆ. ಅದರಲ್ಲಿ ಒಂದು ಸಂಖ್ಯೆ 8 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಇದು ಎಲ್ಲಿ ಬಿದ್ದದ ರೀ? SSC ಬಿದ್ದದ, CAPS, CPO, ದೆಹಲಿ ಪೊಲೀಸ್ SI ಒಳಗೆ ಈ ಪ್ರಶ್ನೆ ಬಿದ್ದದ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಇದನ್ನು ನಾನು ಮೊದಲು PRB ಕಾನ್ಸೆಪ್ಟ್ ಹೇಳೋಕ್ಕಿಂತಲೂ ಮೊದಲು ಇದನ್ನು ರೆಗ್ಯುಲರ್ ಆಗಿ ಇದು ವಿತ್ ಫಾರ್ಮುಲಾ, ಇದಕ್ಕೇನಪ್ಪ ಅಂತಂದ್ರೆ ಏನದ ರೀ, ಫಾರ್ಮುಲಾ ಅನ್ನೋಕ್ಕೇನಿಲ್ಲ ರೀ, ಭಾಳ ಸಿಂಪಲ್ ಅದ. ಅದು ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಮೊದಲು ಏನು ಮಾಡ್ಬೇಕ್ರಿ, ಈಗ HCF ಮತ್ತು LCM ಅದ್ರಿ, LCM ಇಂಟು HCF ಇವೆರಡನ್ನ ಗುಣಿಸ್ಬೇಕು. ಕರೆಕ್ಟಾ? ಇವೆರಡನ್ನು ಗುಣಿಸಿದಾಗ ಅದರೊಳಗೆ ಮೊದಲನೇ ಸಂಖ್ಯೆ X ಅಂತ ತಿಳ್ಕೊಳ್ರಿ, ಇನ್ನೊಂದು ಸಂಖ್ಯೆ Y ಅಂತ ತಿಳ್ಕೊಳ್ರಿ. ಕರೆಕ್ಟಾ? ಇವೆರಡು ಏನು ಗುಣಿಸಿರ್ತೀವಲ್ಲ ಅದರ ಗುಣಲಬ್ಧ ಮತ್ತು ಇವೆರಡು X ಇಂಟು Yಗಳ ಗುಣಲಬ್ಧ ಸಮನಾಗಿರ್ತದೆ ಅಂತ ಹೇಳ್ತಾನೆ. ಇದೇ ಇಂಪಾರ್ಟೆಂಟ್ ರೀ. ಏನದ ಅನ್ನುವಂಥದ್ದು ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕು. ಅರ್ಥ ಆಯ್ತಂದ್ರೆ ಬಿಡಿಸೋದು ಭಾಳ ಸರಳ. ಈಗ ನೋಡಿರಿ, ಕ್ವಶನ್ ಈಜಿ ಇರೋದ್ರಿಂದ ನಾನೇನು ಮಾಡ್ತೀನಿ, ಮೊದಲು ಹೆಂಗೆ ಬಿಡಿಸ್ಬೇಕು. 120 ಅದ ರೀ, 120 ಈಸ್ ಈಕ್ವಲ್ ಟು X ಅಂತಂದ್ರೆ ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ, Y ಅಂತಂದ್ರೆ ಏನು ಕೊಟ್ಟಾರ ಅವರು? 8 ಕೊಟ್ಟಿದ್ದಾರೆ. ಕರೆಕ್ಟಾ? ಹಾಗಾದ್ರೆ X ಈಕ್ವಲ್ ಟು ಏನಾಗತ್ತೆ ರೀ, 120 ಡಿವೈಡೆಡ್ ಬೈ 8 ಆಗತ್ತೆ. ಕರೆಕ್ಟ್ ರೀ? ಹಾಗಾದ್ರೆ 8 ಒಂದಲೇ 8 ಎಷ್ಟು ಉಳಿತು? 4 ಉಳಿತು, 40 ಆಯಿತು. 8 5ಲೇ 40 ಆಯಿತು. ಕರೆಕ್ಟಾ? ಹಾಗಾದ್ರೆ 120 ಹೋಯಿತು. ದ್ಯಾಟ್ ಈಕ್ವಲ್ ಟು ಎಷ್ಟಾಯಿತು? 15 ಇಸ್ ದ ಆನ್ಸರ್. 15 ಎಷ್ಟನೇದದ್ರಿಗೆ? ಆಪ್ಷನ್ ಒಳಗೆ C ಅದ. ಓಕೆ ಎಸ್ ಗೆಳೆಯರೆ, ಈಗ ಇದನ್ನು PRB ಒಳಗೆ ನೋಡ್ಬೇಕಂತಂದ್ರೆ PRB ಒಳಗೆ ಏನಾಗತ್ತೆ ರೀ, ವಿತ್ತಿನ ಸೆಕೆಂಡ್ ಅಂದ್ರೆ ವಿತ್ತಿನ ಸೆಕೆಂಡ್ ಒಳಗೆ ಆನ್ಸರ್ ಬರಬೇಕು. ಆ ರೀತಿ ಬರ್ಸೋ ಜವಾಬ್ದಾರಿ ನಂದು, ಕಲಿಯೋ ಜವಾಬ್ದಾರಿ ನಿಮ್ಮದು. ಓಕೆ, ಹಾಗಾದ್ರೆ PRBಗೆ ಏನು ಬೇಕಪ್ಪ ಅಂದ್ರೆ ಕ್ವಶನ್ ಬೇಕು ರೀ. ಕ್ವಶನ್ ಒಳಗೆ ಏನದ? 120 ಅದ. 120 ಅಂತಂದ್ರೆ ಮೊದಲು 120ಯನ್ನು ಕುಡಿಸ್ಕೊಂಡಾಗ ಯೂನಿಟ್ ಡಿಜಿಟಿಗೆ ಕನ್ವರ್ಟ್ ಮಾಡ್ಬೇಕು ರೀ. ಕನ್ವರ್ಟ್ ಹೆಂಗೆ ಮಾಡ್ತೀರಿ? 1 + 2 + 0 ಈ ರೀತಿ ಬರ್ಕೋತೀರಿ. ಬರ್ಕೊಂಡಾಗ ಏನಾಗತ್ತೆ ರೀ, 1 2 3 ಆಯಿತು. 3 + 0 3 ಆಯಿತು. 3 ಅದ, ಹೌದಲ್ಲ ರೀ? ಇದಕ್ಕೆ ಡಿವೈಡೆಡ್ ಬೈ 8 ಅದ, 8 ಅದ. 3ಗೆ ಡಿವೈಡೆಡ್ ಬೈ ಎಷ್ಟು ಅದ ರೀ? 8 ಅದ. 8 ಇದ್ದಾಗ ಏನು ಮಾಡಬೇಕು? 8ರಲ್ಲೇ ಗುಣಿಸ್ಬೇಕು. ಗುಣಿಸಿದಾಗ ಎಷ್ಟಾಗುತ್ತೆ ರೀ? 8 3ಲೇ 24. 24 ಅಂತಂದ್ರೆ ಅಗೇನ್ ಇದನ್ನು ಏನು ಮಾಡಬೇಕು? ಕುಡಿಸ್ಕೋಬೇಕು. ಕುಡಿಸ್ಕೊಂಡಾಗ 2 4 ಎಷ್ಟಾಯ್ತು ರೀ? 6 ಆಯಿತು. ಹಾಗಾದ್ರೆ ಆಪ್ಷನ್ ಒಳಗೆ 6 ಇರುವಂಥದ್ದು ಯಾವುದದ? 15 ಅದ. 15 ಅಂದ್ರೆ ಆಪ್ಷನ್ ನಂಬರ್ C ಅದ. ನೋಡಿರಿ, ಈಗ ಆಪ್ಷನ್ಗಳನ್ನು ಚೆಕ್ ಮಾಡ್ಕೊತ ಹೋಗೋಣ. 1 0 ಕುಡಿಸ್ಕೊಂಡಾಗ ಎಷ್ಟಾಗತ್ತೆ ರೀ? 1 0 ಕುಡಿಸ್ಕೊಂಡಾಗ 1 ಆಗತ್ತೆ. ಸೊ ಇದು ಆಗಲ್ಲ. ನೆಕ್ಸ್ಟ್ 8 ಅಂತರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 6 ಬರಬೇಕು. 5 1 ಕುಡಿಸ್ಕೊಂಡಾಗ ಎಷ್ಟಾಗ್ತದೆ ರೀ? 6 ಆಗ್ತದೆ. ಹಾಗಾಗಿ ಇದು ಉತ್ತರ ಆಗ್ತದೆ. ಇನ್ನು 1 2 ಕುಡಿಸ್ಕೊಂಡಾಗ 3 ಆಗೋದ್ರಿಂದ ಇದು ಸಹಿತ 1 2 ಕುಡಿಸ್ಕೊಂಡಾಗ 3 ಆಗೋದ್ರಿಂದ ಇದು ಸಹಿತ ಉತ್ತರ ಆಗೋದಿಲ್ಲ. ತಿಳಿತ್ರಿ? ಈ ರೀತಿ ಏನದಲ್ಲ ಕ್ವಶನ್ಗಳನ್ನು ಸರಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ನಮ್ಗೆ ಬರಬೇಕು.
ಈಗ ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಮೇಲೆ ಮತ್ತೊಂದು ಕ್ವಶನ್ ತೊಗೊಂಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್ ಗೆಳೆಯರಿ, ಈಗ ಎರಡನೇ ಪ್ರಶ್ನೆ ಬಂದದ. ಏನದಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ 84 ಆಗಿದೆ. ಅದರಲ್ಲಿ ಒಂದು ಸಂಖ್ಯೆ 3 ಆದರೆ ಇನ್ನೊಂದು ಸಂಖ್ಯೆ ಯಾವುದಂತ ಕೇಳಿದಾನ. ಹಾಗಾದ್ರೆ ಇಲ್ಲಿ ನಮ್ಗೆ ನೋಡ್ರಿ, ಸಿಂಪಲ್ ಒಳಗೆ ಶಾರ್ಟ್ ಒಳಗೆ ಬರ್ಕೋತ ಹೋಗ್ತೀನಿ ಈಗ. ಯಾಕಂದ್ರೆ ಆಗಲೇ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರಾಗಿ ತಿಳಿಸಿದ್ದೀನಿ. ಈಗ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂದರೆ ಎಲ್ ಇಂಟು ಎಚ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವಾಯ್. ಎಕ್ಸ್ ಅಂದ್ರೆ ಏನು ರೀ, ಮೊದಲನೇ ಸಂಖ್ಯೆ, ವಾಯ್ ಅಂದರೆ ಎರಡನೇ ಸಂಖ್ಯೆ. ಹಾಗಾದ್ರೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಎಷ್ಟು ಅದ ಹೇಳ್ಯಾನ್ರಿ ಅವ, 84 ಅದ ಹೇಳ್ಯಾನ. 84 ಈಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಇನ್ನೊಂದು ಸಂಖ್ಯೆ ಯಾವುದದ ರೀ, ಇಂಟು 3 ಅದ. ಹಾಗಾದ್ರೆ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಏನಾಗತ್ತೆ ರೀ, ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತೆ ರೀ, 84 ಡಿವೈಡೆಡ್ ಬೈ 3 ಅಂದ್ರೆ 3 ಒಂದಲೇ 3 ಎರಡಲೇ 6, ಮುಂದೆ ಎಷ್ಟು ಉಳಿತು ರೀ, 2 ಉಳಿತು, 24 ಆಯಿತು, 3 ಎಂಟ್ಲೆ 24, ದ್ಯಾಟ್ ಈಕ್ವಲ್ ಟು ಎಷ್ಟು ಬತ್ತು ರೀ, 28. ಕರೆಕ್ಟಾ? ನೀವು ಅನ್ಬೋದು ಮೂರಲೇ ಭಾಗಾಕಾರ ಮಾಡೋಕ್ಕೆ ಬರಲ್ಲ ಅಂದರೆ ನಮಗೆ ಇಂಥ ಈಜಿ ಕ್ವಶನ್ ನಾವು ಯಾವಾಗ ಬೇಕಾದ್ರೆ ಬಿಡಿಸ್ತೇವೆ ಅಂತ ಅನ್ಬೋದು. ಆದ್ರೆ ಇಲ್ಲಿ ಇರೋದೇನಪ್ಪ ಅಂದ್ರೆ ಮೂರಲೇ ಭಾಗಾಕಾರ ಮಾಡೋಕ್ಕೆ ಬರಲಾರ್ದವ್ರು ಎಲ್ರಿದು ವಿತ್ತಿನ್ ಸೆಕೆಂಡ್ ಒಳಗೆ ಹೆಂಗೆ ಉತ್ತರ ತರಬೇಕು ಅನ್ನೋದಕ್ಕೆ ನಮಗೇನು ಬೇಕು ರೀ ಅಂದ್ರೆ ಸೂಪರ್ ಶಾರ್ಟ್ಕಟ್ ಆಫ್ PRB ಬೇಕು. ಹೆಂಗೆ ತರ್ಬೋದು ನೋಡಿರಿ, ವಿತ್ತಿನ್ ಸೆಕೆಂಡ್ ಒಳಗೆ ಯಾವ ರೀತಿಯಾಗಿ ಬರ್ತದೆ ಅನ್ನುವಂಥದ್ದಕ್ಕೆ ಸೂಪರ್ ಶಾರ್ಟ್ಕಟ್ ಆಫ್ PRB ಬೇಕು. ಹಾಗಾದ್ರೆ ಇಲ್ಲಿ 84 ಅಂತಂದ್ರೆ ಎಷ್ಟಾಯ್ತು ರೀ, 84ಅನ್ನು ಕೂಡಿಸ್ಕೊಂಡಾಗ ಅಂದ್ರೆ ಯಾವ ರೀತಿ 8 + 4 ಮಾಡಿದಾಗ ದ್ಯಾಟ್ ಈಕ್ವಲ್ ಟು 12 ಆಯ್ತು. ಹೌದ್ರಿ, 12 ಅಂತಂದ್ರೆ 1 + 2 ಅಂದರೆ ಎಷ್ಟಾಯ್ತು ರೀ, 3 ಆಯಿತು. 3 ಡಿವೈಡೆಡ್ ಬೈ 3 ಅಂತಂದಾಗ ಎಷ್ಟಾಗತ್ತೆ, ದ್ಯಾಟ್ ಈಕ್ವಲ್ ಟು 1 ಆಗತ್ತೆ. ಸೊ ಆಪ್ಷನಲ್ಲಿ 1 ಇರುವಂಥದ್ದು ಆಪ್ಷನ್ ಎ ಮಾತ್ರ. ಕ್ಲಿಯರ್? ಆಪ್ಷನ್ ಎ ಮಾತ್ರ. ಇದು ನೋಡಿರಿ, 1 8 ಕೂಡಿಸ್ಕೊಂಡ್ರೆ 9 ಆಗ್ತದೆ, ಇದು ಆಗಲ್ಲ. 5 ಅಂತಂದ್ರೆ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 1 1 ಕೂಡಿಸ್ಕೊಂಡಾಗ ಎಷ್ಟಾಗ್ತದೆ ರೀ, 2 ಆಗತ್ತೆ. ಸೊ ಇದು ಆಪ್ಷನ್ ನಂಬರ್ ಡಿನೂ ಆಗಲ್ಲ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಈಗ ಮೂರನೇ ಪ್ರಶ್ನೆ ಬಂದದ. ಮೂರನೇ ಪ್ರಶ್ನೆ ಏನದ ರೀ, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಈಸ್ 352 ಇಫ್ ಒನ್ ಆಫ್ ದ ನಂಬರ್ ಈಸ್ 11 ದೆನ್ ಫೈಂಡ್ ಅನದರ್ ನಂಬರ್. ಅಂದ್ರೆ ಎರಡು ಸಂಖ್ಯೆಗಳ ಮೊದಲು ನೋಡಿರಿ, ರೆಗ್ಯುಲರ್ ಮೆಥಡ್ ಬಿಡಿಸ್ತೀನಿ. ರೆಗ್ಯುಲರ್ ಮೆಥಡ್ ಒಳಗೆ ಏನಾಗುತ್ತೆ, ಏನು ಬೇಕು ರೀ ನಮ್ಗೆ, LCM ಇಂಟು HCF ಈಕ್ವಲ್ ಟು ಏನದು ಫಾರ್ಮುಲಾ, ಎಕ್ಸ್ ಇಂಟು ವಾಯ್ ಅಂತ ಹೇಳೋದು. ಕರೆಕ್ಟಾ? ಹಾಗಾದ್ರೆ LCM ಇಂಟು HCF ಏನದ ರೀ, ಲಸ ಮಸಗಳ ಗುಣಲಬ್ಧ ಎಷ್ಟದ ರೀ, 352 ಅದು. ಕರೆಕ್ಟಾ? 352 ಈಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಗೊತ್ತಿಲ್ಲ, ವಾಯ್ ಅಂತಂದ್ರೆ ಎಷ್ಟಾಗತ್ತೆ, ವಾಯ್ ಅಂದ್ರೆ 11 ಕೊಟ್ಟಿದ್ದಾನೆ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಏನಾಯ್ತು ರೀ, 352 ಡಿವೈಡೆಡ್ ಬೈ 11 ಆಯಿತು. ಕರೆಕ್ಟಾ? ಹಾಗಾದ್ರೆ 11 ಒಂದಲೇ 11 ಮೂರಲೇ 33, ಮುಂದೆ 2 ಉಳಿತು, 11 ಎರಡಲೇ 22. ಹಾಗಾದ್ರೆ ಏನಾಯ್ತು ರೀ, ಇದು ಉತ್ತರ 32 ಬತ್ತು. ಹಾಗಾದ್ರೆ 32 ಯಾವುದದ ರೀ, ಆಪ್ಷನ್ ನಂಬರ್ ಸಿ ಅದ. ಹೌದಾ? ಇದೇನದ ರೀ, ಇದು ರೆಗ್ಯುಲರ್ ಆಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡತ್ತೀನಿ. ಕರೆಕ್ಟಾ? ಹಾಗಾದ್ರೆ PRB ಒಳಗೆ ವಿತ್ತಿನ್ ಸೆಕೆಂಡ್ ಒಳಗೆ ಬರ್ತದೆ ಅಂತ ಹೇಳಿ ನಾನು. PRB ಒಳಗೆ ನೋಡಿರಿ, ಮೊದಲೇನು ಗೊತ್ತಿರ್ಬೇಕು ರೀ ನಮ್ಗೆ, ಕ್ವಶನ್ ಯಾವ ರೀತಿ ಅದ, ಕ್ವಶನ್ ಒಳಗೆ ಇರುವಂಥ ನಂಬರ್ಗಳು ಹೇಗದಾವು ಅವ್ಕೂರ ನಾವು ಗೊತ್ತು ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಕ್ವಶನ್ ಏನದ ರೀ, 352 ಅದ. ಕರೆಕ್ಟಾ? ಡಿವೈಡೆಡ್ ಬೈ 11 ಅಂತಂದ್ರೆ ಈ 3 2 ಕೂಡಿಸಿದಾಗ 5 ಬರ್ತದೆ. ಕರೆಕ್ಟಾ? 3 2 ಕೂಡಿಸಿದಾಗ 5 ಬರ್ತದೆ ಅಂತಂದ್ರೆ 11ರ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ, ಕೊನೆಯ ಸಂಖ್ಯೆಗಳನ್ನ ಕೂಡಿಸ್ಕೊಂಡಾಗ ಮಧ್ಯದ ಸಂಖ್ಯೆ ಮೊತ್ತವಾಗ್ತದೆ ಅಂತಂದ್ರೆ ದ್ಯಾಟ್ ಈಕ್ವಲ್ ಟು ಡಿವೈಡೆಡ್ ಬೈ 11 ಅಂತೇಳಿ. ಹಾಗಾಗಿ ಉತ್ತರ ಏನಾಗತ್ತೆ ರೀ, 32 ಬರ್ತದೆ. ಓಕೆ, ವಿತ್ತಿನ್ ಸೆಕೆಂಡ್ ಅಂದ್ರೆ ವಿತ್ತಿನ್ ಸೆಕೆಂಡ್ ಒಳಗೆ ಆನ್ಸರ್ ತರೋದು ನಮ್ಮದೊಂದು ಉದ್ದೇಶ. ಹೌದಾ? ಹೀಗಾಗಿ ಈ ಟೈಪ್ 1 ನಿಮ್ಗೆ ಕ್ಲಿಯರಾಗಿ ತಿಳ್ಕೊಂಡಿದ್ದೀನಿ. ಈಗ ಇದರೊಳಗೆ ಸ್ವಲ್ಪ ಚೇಂಜಸ್ ಮಾಡಿ ಟೈಪ್ 2ಕ್ಕೆ ಹೋಗೋಣ್ರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತೊಗೊಳ್ರಿ. ಎಸ್ ಗೆಳೆಯರೆ, ನೋಡಿರಿ, ಅದಕ್ಕೆ ನಾವು ಹೇಳೋದು ವಿಡಿಯೋನ ಮೊದಲಿನಿಂದ ಕೊನೆಯವರೆಗೆ ನೋಡಿದಾಗ ಏನೇನು ಕಾನ್ಸೆಪ್ಟ್ ಇರ್ತಾವೆ, ಕಾನ್ಸೆಪ್ಟ್ ಯಾವ ರೀತಿ ಚೇಂಜ್ ಆಗ್ತಾವೆ ನೋಡಿರಿ. ಹಿಂದಿನ ಪ್ರಶ್ನೆ ತೊಗೊಂಡಾಗ ಇಲ್ಲಿ ನೋಡಿರಿ, ಅದೇನದಲ್ಲ, ನಾ ಮೊದಲು 2 ಪ್ರಶ್ನೆ ಏನು ಬಿಡಿಸಿದ್ನಿಲ್ಲ ಅದಕ್ಕಿಂತಲೂ ಡಿಫ್ರೆಂಟಾಗಿ ಇದನ್ನು ಬಿಡಿಸಿದೆ. ಇದು ಯಾವಾಗ ಗೊತ್ತಾಗ್ತದಪ್ಪ ಅಂತಂದ್ರೆ
ಪೂರ್ಣವಾಗಿ ಯಾರು ವಿಡಿಯೋ ನೋಡ್ತಿರ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ಮತ್ತು ಕಾನ್ಸೆಪ್ಟ್ ತಿಳಿತಂದ್ರೆ ಗಣಿತವನ್ನು ಚುಟಕಿ ಒಳಗೆ ನಾವು ಬಿಡಿಸ್ಬೋದು ರೀ. ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಲ್ಲ, ಅದು ಏನಪ್ಪ ಬಹಳಷ್ಟು ಈಜಿ ಅದ, ತಿಳ್ಕೋಬೇಕು. ಜಗತ್ತಿನಲ್ಲಿ ಸರಳವಾದಂತಹ ವಿಷಯ ಮತ್ತು ಬದಲಾಗದ ವಿಷಯ ಯಾವುದಾದ್ರೂ ಇದ್ದರೆ ಅದು ಗಣಿತ ಅಂತೇಳಿ ತಿಳ್ಕೊಂಡು ನಾನು ಎಲ್ಲ ನನ್ನ ಕ್ಲಾಸ್ ಒಳಗೆ ಹೇಳ್ತಿರ್ತೀನಿ. ಈಗ ನೋಡಿರಿ, ಈಗ ನೆಕ್ಸ್ಟ್ ಕ್ವಶನ ಟೈಪ್ 2 ಸ್ವಲ್ಪ ಚೇಂಜ್ ಆಯ್ತು ರೀ. ಏನಂತ ಕೊಟ್ಟಾನಿಲ್ಲಿ, 2 ಸಂಖ್ಯೆಗಳ ಮಸ ಮತ್ತು ಲಸ ಅನುಕ್ರಮವಾಗಿ 5 ಮತ್ತು 100 ಆಗಿವೆ. ಅದರಲ್ಲಿ ಒಂದು ಸಂಖ್ಯೆ 25 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಇಲ್ಲೇನು ಕೊಡಾಕತ್ತಾನ ರೀ, ಲಸಾನು ಕೊಡಾಕತ್ತಾನ, ಮಸಾನು ಕೊಡಾಕತ್ತಾನ. ಬಟ್ ಫಾರ್ಮುಲಾ ಏನದಲ್ಲ ರೀ, ಫಾರ್ಮುಲಾ ಚೇಂಜ್ ಆಗೋದಿಲ್ಲ. ಲಸ ಏನದ ಅದೇ ಇರ್ತದೆ, ಮಸ ಏನದ ಅದೇ ಇರ್ತದೆ. 2 ಸಂಖ್ಯೆಗಳಂದ್ರೆ ಎಕ್ಸ್ ಇಂಟು ವಾಯ್ ಆಗಿರ್ತಾವೆ, ಎಕ್ಸ್ ಇಂಟು ವಾಯ್ ಆಗಿರ್ತಾವೆ. ಕರೆಕ್ಟಾ? ಹಾಗಾದ್ರೆ ಲಸ ಎಷ್ಟದ ರೀ, 100 ಅದ. ಬರ್ಕೊಳ್ಳೋಣ. ಮೊದಲ ಕಾನ್ಸೆಪ್ಟನ್ನು ತಿಳ್ಕೊಬೇಕಂತ ನಾನು ಮೊದಲು ಎಲ್ಲ ಮೆಥಡಿಕಲಿ ಬಿಡಿಸ್ತೀನಿ ರೀ. ಅದಾದಮೇಲೆ ಸೂಪರ್ ಶಾರ್ಟ್ಗಳ PRB ನೀವು ಡೈರೆಕ್ಟಾಗಿ PRBಯನ್ನು ಅಪ್ಲೈ ಮಾಡಿ ನೋಡಿರಿ. ಬರಲಿಲ್ಲ ಅಂದ್ರೆ ನನಗೆ ನೀವು ಯಾವುದೇ ಸಮಯದೊಳಗೆ ಕಾಮೆಂಟ್ ಮಾಡ್ಬೋದು, ಮೆಸೇಜ್ ಹಾಕ್ಬೋದು. ಓಕೆ, ಈಗ ನೋಡಿರಿ, ಎಕ್ಸ್ ಅಂತಂದ್ರೆ ಗೊತ್ತಿಲ್ಲ, ವಾಯ್ ಅಂತಂದ್ರೆ 25 ಅದ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಗತ್ತೆ ರೀ, ಎಕ್ಸ್ ಈಕ್ವಲ್ ಟು 100 ಇಂಟು 5 ಡಿವೈಡೆಡ್ ಬೈ 25. ಕರೆಕ್ಟಾ? 25. ನೋಡಿರಿ, ಮಗ್ಗಿ ಬರೋರು ಏನು ಮಾಡ್ಬೋದು ರೀ, ಡೈರೆಕ್ಟಾಗಿ ಹೊಡಿಬೋದು. ಮಗ್ಗಿ ಬರಲ್ಲ ಅಂತಂದ್ರೆ 5 ಒಂದಲೇ 5 ಐದಲೇ. ಕರೆಕ್ಟಾ? 5 ಒಂದಲೇ 5 ಎರಡಲೇ 10, ಮುಂದೆ 0ಕ್ಕೆ 0 ಅಂದರೆ ಎಷ್ಟಾಯಿತು, 5 20ಲೇ ಆಯಿತು. 21ಲೇ 20 ಈಸ್ ದ ಆನ್ಸರ್. 20 ಯಾವುದ್ರೊಳಗೆ ಅದ ರೀ, ಆಪ್ಷನ್ ನಂಬರ್ ಡಿ ಅದ. ಓಕೆ, ಈಗ ನೋಡಿರಿ, ಹಾಗಾದ್ರೆ PRB ಒಳಗೆ ಹೆಂಗೆ ಬಿಡಿಸ್ಬೋದು ರೀ, ವಿತ್ತಿನ ಸೆಕೆಂಡ್ ಒಳಗೆ PRB ಒಳಗೆ ಬರ್ಬೇಕಲ್ರಿ. ಬಂದೇ ಬರ್ತದೆ ರೀ, 100ಕ್ಕೆ 100 ಬರ್ತದೆ. ಮೊದಲು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ಬೇಕಂತೇಳಿ ಹೇಳಿದೆ ನಾನು. ನೋಡಿರಿ, ಎಲ್ ಸಿ ಎಮ್ ಮತ್ತು HCF ಏನದಾವು, 5 ಇಂಟು 100 ಅದ. 5 ಅಂದ್ರೆ 5, 100 ಅಂದ್ರೆ 1, 5 ಒಂದಲೇ 5 ಆಯಿತು. ಕರೆಕ್ಟಾ? ತಳಗೆ ಎಷ್ಟು ಕೊಟ್ಟಾನ್ರಿ, 25. 25 ಅಂದ್ರೆ 2 5 ಕುಡಿಸ್ಕೊಂಡ್ರೆ ಎಷ್ಟಾಯಿತು, 7 ಆಯಿತು. 5 ಡಿವೈಡೆಡ್ ಬೈ 7 ಇತ್ತಂದ್ರೆ ಇಂಟು 4 ಮಾಡಬೇಕು. 5 4ಲೇ ಎಷ್ಟಾಗತ್ತಾ, 20 ಆಗತ್ತಾ. ಆಪ್ಷನ್ ನಂಬರ್ ಡಿ ಈಸ್ ದ ಆನ್ಸರ್. ಇದನ್ನು ಡಿಜಿಟ್ ಸಮ್ ಒಳಗೆ ಕನ್ವರ್ಟ್ ಮಾಡಿದಾಗ 2 ಆಗತ್ತಾ. 2 ಅಂತಂದ್ರೆ ಯಾವುದದ ರೀ, ಆಪ್ಷನ್ ಒಳಗೆ ಡಿ ಒಂದೇ ಅದ. ಕ್ಲಿಯರ್ ಆಯ್ತು ರೀ. ಇದು 4 ಎಲ್ಲಿದೆ ಬತ್ರಿ ಅಂತಂದ್ರೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ, ನಾನು ಹೇಳಿಕೊಟ್ಟಾಗ, ಇದು ಏನದಲ್ಲ ರೀ, ಪ್ರತಿಯೊಂದನ್ನು ನಾನು ನಿಮ್ಗೆ ಇನ್ನು ಮುಂದಿನ ಕ್ಲಾಸ್ಗಳೊಳಗೆ ಚಾಪ್ಟರ್ ವೈಸ್ ಏನು ಬರ್ತದಲ್ಲ ರೀ, ಚಾಪ್ಟರ್ ವೈಸ್ ಬಂದಾಗ ಪ್ರತಿಯೊಂದು ಕ್ಲಾಸ್ಗಳೊಳಗೆ ಇದನ್ನು ಇದು ಎಲ್ಲಿದೆ ಬತ್ತು, ಹೆಂಗೆ ಬತ್ತು ಅನ್ನೋದು ಹೇಳ್ಕೊಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಸ್ ಗೆಳೆಯರಿ, ಈಗ ಏನದಪ್ಪ ಅಂತಂದ್ರೆ, ಇಲ್ಲಿ LCM ಇಂಟು HCF ಸೇಮ್, ಏನೂ ಚೇಂಜ್ ಆಗಲ್ಲ ರೀ. ಕಾನ್ಸೆಪ್ಟ್ ಒಳಗೆ ಏನೂ ಚೇಂಜ್ ಆಗಂಗಿಲ್ಲ. ಏನಿರ್ತದೆ ಅದನ್ನೇ ಬರ್ಕೋಬೇಕು. ಎಕ್ಸ್ ಇಂಟು ವಾಯ್ ಅದ ಅಂದರೆ ಇವೆರಡುಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಕರೆಕ್ಟಾ? ಹಾಗಾದ್ರೆ LCM ಎಷ್ಟದ ರೀ, 160 ಅದ. ಕರೆಕ್ಟಾ? HCF ಎಷ್ಟದ ರೀ, 16 ಅದ. ನೆಕ್ಸ್ಟ್ ಎಕ್ಸ್ ಎಟ್ಟದ ಗೊತ್ತಿಲ್ಲ, ವಾಯ್ ಎಟ್ಟದ 32 ಅದ. ಕರೆಕ್ಟ್ ರೀ? ಹಾಗಾದ್ರೆ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಏನಾಗತ್ತೆ ರೀ, ಎಕ್ಸ್ ಈಕ್ವಲ್ ಟು ಏನಾಗತ್ತೆ, 160 ಇಂಟು 16 ಡಿವೈಡೆಡ್ ಬೈ 32 ಆಗತ್ತೆ. ಸೊ 16 ಒಂದಲೇ ಹೊಡಿತೀರಿ, 16 ಎರಡಲೇ ಹೊಡಿತೀರಿ, 2 ಒಂದಲೇ 2, 8ಲೇ 16, 0 ಅಂದ್ರೆ ಎಷ್ಟಾಯ್ತು ರೀ ಉತ್ತರ, 80 ಬತ್ತು. ಉತ್ತರ ಎಷ್ಟು ಬತ್ತು ರೀ, 80 ಬತ್ತು. 80 ಅಂದ್ರೆ ಆಪ್ಷನ್ ನಂಬರ್ ಬಿ ಅದ. ಇದು ನೋಡಿರಿ, SSC 2003 ಒಳಗೆ ಕೇಳಿದಾನೆ. ಭಾಳ ಇಂಪಾರ್ಟೆಂಟ್ ಕ್ವಶನು. ಇನ್ನೊಂದು ನಾನು ಏನು ಮಾಡ್ತಿದ್ದೀನಪ್ಪ ಅಂದ್ರೆ, ಪ್ರತಿಯೊಂದನ್ನು ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನೇ ತೊಗೊಂಡು ನಾ ಬಿಡಿಸ್ತೀನಿ. ಅದು ನೀವು ನೋಡ್ತಾ ಬಂದಿದ್ದೀರಿ. ಮತ್ತು ಇನ್ನು ಮುಂದೂ ಸಹಿತ ನಾನು ಪ್ರಶ್ನೆಗಳು ಎಲ್ಲ ಕಾಂಪಿಟೇಟಿವ್ ಒಳಗೆ ಏನು ಬಿದ್ದಿರ್ತಾವಲ್ಲ ರೀ, ಅವೇ ಪ್ರಶ್ನೆಗಳನ್ನು ತೊಗೊಂಡಿರ್ತೀನಿ. ನಿಮ್ಗೆ ಅಕಸ್ಮಾತ್ ವರ್ಕ್ ಕೊಟ್ಟನೆಂದರೂ ಸಹಿತ ಕಾಂಪಿಟೇಟಿವ್ ಒಳಗೆ ಏನು ಬಿದ್ದಿರ್ತಾವೆ ಅವೇ ಕ್ವಶನ್ಗಳನ್ನ ವರ್ಕ್ ಕೊಡ್ತೀನಿ ರೀ. ಹೊರಗಿನ ಕ್ವಶನ್ಗಳನ್ನ ನಾನು ಬರ್ಕೊಂಡು ಅಥವಾ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಬಿಡಿಸ್ತಾ ಇಲ್ಲ. ಇವೆಲ್ಲ ಕ್ವಶನ್ ಪೇಪರ್ಗಳಲ್ಲಿ ಸಿಗ್ತಾವೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿರಿ, PRB ಒಳಗೆ ಹೆಂಗೆ ಮಾಡ್ಬೋದು ರೀ, ನಿಮ್ಗೆ ಈಗಾಗಲೇ ಇಲ್ಲಿ ಆನ್ಸರ್ ಗೊತ್ತಾಗ್ಯದ. ಆದರೂ ಸಹಿತ PRB ಒಳಗೆ ನೋಡಿರಿ, 16 ಅದ. 16 ಅಂದ್ರೆ ಎಷ್ಟಾಯ್ತು ರೀ,
7 ಆಯಿತು ಕರೆಕ್ಟಾ. ನೆಕ್ಸ್ಟ್ 160 ಅದ. 160 ಅಂದ್ರೆ ಏನಾಗತ್ತೆ ರೀ, ಇದು 0 ಕೌಂಟ್ ಆಗಲ್ಲ, ಮತ್ತು 7 ಆಗತ್ತೆ. ಹಾಗಾದ್ರೆ 7 ಎಷ್ಟಾಯ್ತು ರೀ, 49 ಆಯಿತು. 49ನ ಅಗೇನ್ ಕೂಡಿಸ್ಕೊಂಡಾಗ 9 4 13 ಆಯಿತು. 13 ಅಂದ್ರೆ ದ್ಯಾಟ್ ಈಕ್ವಲ್ ಟು ಎಷ್ಟಾಯ್ತು ರೀ, 4 ಆಯಿತು. 4 ಮೇಲ್ಗಡೆ ಬತ್ತು, ಕೆಳಗಡೆ ಏನು ಬರ್ತದೆ ರೀ, 32 ಅಂದ್ರೆ 5 ಬತ್ತಂದ್ರೆ ಇಂಟು ಏನು ಮಾಡ್ಬೇಕು ರೀ, 2 ಮಾಡಬೇಕು. ಇಂಟು 2 ಮಾಡಿದಾಗ ಎಷ್ಟಾಗತ್ತೆ, 8 ಆಗತ್ತೆ. 8 ಅಂತಂದ್ರೆ ಆಪ್ಷನ್ ಒಳಗೆ 8 ಯಾವುದಪ್ಪ ಅಂತಂದ್ರೆ 80 ಅದ. ನೋಡಿರಿ ಒಂದು ಸಲ ಆಪ್ಷನ್ ಚೆಕ್ ಮಾಡ್ಕೊಳ್ಬೇಕಾರೆ ನೋಡಿರಿ, 48 ಅಂದ್ರೆ ಎಷ್ಟಾಗತ್ತೆ ರೀ, 4 8 ಕೂಡಿಸಿದಾಗ 12. 12 ಅಂದ್ರೆ 3 ಆಯಿತು. 3 ಅಂದ್ರೆ ಇದು ಆಗಂಗಿಲ್ಲ ಕರೆಕ್ಟಾ. 80 ಆಗ್ತದೆ ಅಂತ ಹೇಳಿದ್ದೀವಿ ಈಗಾಗಲೇ. 96 ಅಂದ್ರೆ 9 6 15. 15 ಅಂದ್ರೆ 6 ಆಯ್ತು, ಇದು ಆಗಂಗಿಲ್ಲ ಕರೆಕ್ಟ್ ರೀ. 112 ಅದ. 112 ಅಂದ್ರೆ ಎಷ್ಟಾಗ್ತದೆ ರೀ, 1 1 2 2 2 4. ಹಾಗಾಗಿ ಇದು ಆಗಂಗಿಲ್ಲ. ಓಕೆ, ಇದು ಕ್ಲಿಯರ್ ಆಯ್ತು ರೀ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್ ಗೆಳೆಯರೆ, ಈಗ ಮುಂದಿನ ಕ್ವಶನ್ ಏನು ಬಂದದ ರೀ, 2 ಸಂಖ್ಯೆಗಳ ಮೊಸ ಮತ್ತು ಲಸಗಳ ಅನುಕ್ರಮವಾಗಿ 26 ಮತ್ತು 1820 ಆಗಿವೆ. ಅದರಲ್ಲಿ ಒಂದು ಸಂಖ್ಯೆ 130 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಸರಳ ಪ್ರಶ್ನೆ ಅಂತಲ್ರಿ, ನಮ್ಮ ಕ್ವಶನ್ ಪೇಪರ್ದಾಗ ಏನು ಸಿಗ್ತದೆ ಅದನ್ನು ತೊಗೊಂಡು ನಾ ಬಿಡಿಸ್ತೀನಿ. ಓಕೆ, ಇದು ನೋಡಿರಿ SSC 2002 ಒಳಗೆ ಕೇಳಿದಾನ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ಪ್ರತಿಯೊಂದನ್ನು ಅನಲೈಸಿಸ್ ನೀವು ಮಾಡ್ಬೋದು. ಆ ಹಕ್ಕು ನಿಮ್ಗದ. ನಾವು ತಿಳಿಸೋದು ನಮ್ಗೆ ಏನದಲ್ಲ, ಅದು ಕರ್ತವ್ಯವಾಗಿದೆ ಕರೆಕ್ಟಾ. ಹಾಗಾದ್ರೆ LCM ಇಂಟು HF ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, ಮೊದಲು ಮೆಥಡಿಕಲ್ ಬಿಡಿಸ್ತೀನಿ ರೀ. ಅದಾದಮೇಲೆ ಏನು ಮಾಡ್ರಿ, ಸೂಪರ್ ಶಾರ್ಟ್ ಗ್ರಾಫ್ PRB ಬಿಡಿಸೋಣ ಕರೆಕ್ಟ್ ರೀ. ಎಕ್ಸ್ ಇಂಟು ಏನಾಗತ್ತೆ ರೀ, Y ಆಗತ್ತೆ ಹೌದಾ. ಎಕ್ಸ್ ಇಂಟು Y. ಹಾಗಾದ್ರೆ LCM ಇಂಟು HF ಎಟ್ಟದ ರೀ, 26 ಇಂಟು ಹಿಂದೆ ಮುಂದೆ ಬರ್ಕೊಳತ್ತೀನಿ ರೀ, ಏನು ತಪ್ಪೇನಿಲ್ಲ. 1820 ಈಸ್ ಈಕ್ವಲ್ ಟು ಎಕ್ಸ್ ಅಂತಂದ್ರೆ ಎಕ್ಸ್, Y ಅಂತಂದ್ರೆ ಎಷ್ಟಾಗತ್ತೆ ರೀ, Y ಅಂದ್ರೆ 130 ಅದ ಕರೆಕ್ಟಾ. 130 ಅದ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಏನಾಗತ್ತೆ ರೀ, ಹಾಗಾದ್ರೆ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಏನಾಗತ್ತೆ, 26 ಇಂಟು 1820 ಹೋಲ್ ಡಿವೈಡೆಡ್ ಬೈ ಏನಾಗತ್ತೆ ರೀ, 130 ಆಗತ್ತೆ. 130 ಅಂದ್ರೆ 13. ಈ ಜೀರೋ ತೆಗೀನಿ ರೀ ಮೊದಲು. ಈ ಜೀರೋ ತೆಗೆದು ಅಂದ್ರೆ ಏನು ಉಳಿತು, 13 ಒಂದಲೇ ಉಳಿತು, 13 ಎರಡಲೇ ಆಯಿತು. 2 ಇಂಟು 182 ಅಂದ್ರೆ 2 ಎರಡಲೇ 4, 2 ಎಂಟ್ಲೇ 16, ಕೈಲ 9 1, 2 ಒಂದಲೇ 2 1 3, 364 ಈಸ್ ದ ಆನ್ಸರ್ ಕರೆಕ್ಟ್ ರೀ. 364 ಬತ್ತು. ಆದ್ರೆ ಇದನ್ನು PRB ಒಳಗೆ ವಿತಿನ್ ಸೆಕೆಂಡ್ ಒಳಗೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ರೀ ಈಗ. ಓಕೆ, ನೋಡಿರಿ, ಬಹಳಷ್ಟು ಜನ ಏನು ಮಾಡ್ತಾರೆ ರೀ, ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳಾರೆ. ಇದೇನದಲ್ಲ ದೊಡ್ಡದದ, ಇದನ್ನ ಎಲ್ಲಿ ಡಿವೈಡ್ ಮಾಡ್ಕೊ ಕುಂದ್ರದ ತಿಳ್ಕೊಂಡು ಏನು ಮಾಡ್ತಾರೆ ರೀ, ಬಿಟ್ಟು ಬರ್ತಾರೆ. ಬಿಟ್ಟು ಬರುವಂತಹ ವಿಚಾರ ಇಲ್ಲ. ಒಂದೊಂದು ಕ್ವಶನ್ಗೂ 2 ಮಾರ್ಕ್ಸು. 2 ಮಾರ್ಕ್ಸ್ ಇಲ್ಲ ಅಂದ್ರೆ ಒಂದೊಂದು ಮಾರ್ಕ್ಸರೇ ಫಿಕ್ಸ್ ಬರ್ತಾವಿಲ್ಲ ರೀ. ಹೀಗಾಗಿ ಯಾವುದನ್ನು ಬಿಡಬಾರ್ದು. ಇಲ್ಲಿ ನೋಡಿರಿ ಏನಾದ್ರಿ ಕ್ವಶನ್ ಒಳಗೆ 26 ಅದು. 26 ಅಂದರೆ ಎಷ್ಟಾಯ್ತು ರೀ, ಇದು 8 ಆಯಿತು ಕರೆಕ್ಟಾ. 2 + 6 ಕೂಡಿಸಿದಾಗ 8 ಆಯಿತು. ಇನ್ನು 182, 182 ಜೀರೋ ಕೌಂಟ್ ಆಗಂಗಿಲ್ಲ, ಆದರೂ ಬರೀತೀನಿ ರೀ. 8 2 10, 10 1 11. 11 ಅಂದ್ರೆ ಎಷ್ಟಾಯಿತು, 2 ಆಯಿತು. ಅಂದ್ರೆ 8 ಇಂಟು 2 ಮಾಡಿದಾಗ ಎಷ್ಟಾಯ್ತು ರೀ, 16 ಆಯಿತು. 16 ಅಂದ್ರೆ ಏನಾಯಿತು, 1 + 6 ಕೂಡಿಸ್ಕೊಂಡಾಗ 7 ಆಯಿತು. ತಳಗೆ ಏನಾದ ರೀ, 7 ಡಿವೈಡೆಡ್ ಬೈ 130 ಅದ. 130 ಅಂದ್ರೆ ಎಷ್ಟಾಯ್ತು ರೀ, 1 3 4 ಆಯಿತು. 4 ಅಂದ್ರೆ 4 ಇದ್ದಾಗ ಏನು ಮಾಡ್ಬೇಕು ರೀ, ಇಂಟು 7 ಮಾಡಬೇಕು. 7 ಮಾಡಿದಾಗ ಏನಾಗತ್ತೆ, 7 7 49. 49 ಅಂತಂದ್ರೆ 4 + 9 ಕೂಡಿಸ್ಕೊಂಡಾಗ ಹೊಳೆ ಏನು ಬರುತ್ತೆ ರೀ, 4 ಬರ್ತದೆ. 4 ಅಂದ್ರೆ ಆಪ್ಷನ್ ಒಳಗೆ ಯಾವ್ದು ಅದ ಚೆಕ್ ಮಾಡೋಣ ರೀ. ನೋಡಿರಿ ಆಪ್ಷನ್ ಒಳಗೆ ಯಾವ್ದು ಬರ್ತದೆ ರೀ, 4. ಮೊದಲನೇದು ಏನದ, 70. 70 ಅಂದ್ರೆ 7 ಆಯಿತು. ಹೀಗಾಗಿ ಆಪ್ಷನ್ ನಂಬರ್ ಎ ಆಗೋದಿಲ್ಲ. ಎರಡನೇದು 9. ಈ 9 ಬಿಟ್ಟುಬಿಡ್ರಿ. 9 ಬಿಟ್ಟರೆ ಎಷ್ಟು, 6 1 ಇದನ್ನು 7 ಆಯಿತು. 7 ಆಯಿತು, ಇದನ್ನು ಆಪ್ಷನ್ ಬರೋಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಯಾವುದದ ರೀ, ನೆಕ್ಸ್ಟ್ ಡಿ ನೋಡೋಣ ರೀ.
ಯಾಕಂದ್ರೆ ಈಗಾಗಲೇ ನೀವು 364 ಉತ್ತರ ಗೊತ್ತದ. ಅದಕ್ಕೆ ನಾನು ಚೆಕ್ ಮಾಡೋ ಸಲುವಾಗಿ ಏನು ಮಾಡತ್ತೀನಿ, ಇದನ್ನು ನೋಡತ್ತೀನಿ. 6 4 10 ಆಯಿತು, 10 1 11, 11 1 12, 12 ಅಂದರೆ ಎಷ್ಟೈತ್ರಿ 3 ಆಯಿತು. ಆಪ್ಷನ್ ಇದು ಡಿನೂ ಆಗೋದಿಲ್ಲ. ಹೀಗಾಗಿ ಇದನ್ನು ಚೆಕ್ ಮಾಡಿದಾಗ 4 ಬರ್ತದಿಲ್ಲ ನೋಡಿರಿ, ಚೆಕ್ ಮಾಡಿ ನೋಡಿರಿ, ಇದು 4 ಬರ್ತದಿಲ್ಲ. 3 6 ಬಿಡ್ರಿ, 3 6 9, 9 ಆದ್ರೆ 9 ಬಿಟ್ಬಿಡೋದು ರೀ. ಬಿಟ್ಟಾಗ ಎಷ್ಟು ಉಳಿತು, 4 ಉಳಿತು. ಹೀಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್. ಈ ರೀತಿ ನೀವು ಪ್ರತಿಯೊಂದು ಕ್ವಶನ್ಗಳನ್ನು ಅನಲೈಸಿಸ್ ಮಾಡಿ ಸರಿಯಾಗಿ ನೀವು ಬಿಡಿಸಿದ್ದೇ ಆದ್ರೆ ಯಾವುದೇ ಪ್ರಶ್ನೆಯ, ಯಾವುದೇ ಟಾಪಿಕ್ಕಿನ ಯಾವುದೇ ಪ್ರಶ್ನೆಯೂ ಸಹಿತ ನಿಮ್ಗೆ ಅಗದಿ ಸರಳ ಆಗ್ತದೆ. ಇದೇ ರೀತಿ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ನಮಗಿದ್ದು ಏನದಲ್ಲ ರೀ, ಟೆಕ್ನಿಕಲ್ ಹೊಸದಿರೋದ್ರಿಂದ ಟೆಕ್ನಿಕಲಿ ನಮಗಿನ್ನೂ ಕೈ ಕುಂದ್ರಬೇಕ್ರಿ ಇದ್ರ ಮೇಲೆ ಬರ್ಯಾಕ ಮಾಡಕ್ಕೆ. ಸ್ವಲ್ಪ ಕೈ ಕೂತಂತಂದ್ರೆ ನಾವೇನದಲ್ಲ ಇದನ್ನು ಅಗದಿ ಸರಳವಾಗಿ ಇನ್ನೂ ಚೆನ್ನಾಗಿ ಇದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನೆಕ್ಸ್ಟ್ ಏನು ತೊಗೋತೀನಿ, ಮೊದಲು ನಿಮ್ಗೆ ಏನದಲ್ಲ ರೀ, ಒಂದೆರಡು ಹೋಮ್ವರ್ಕ್ ತೊಗೊಳ್ರಿ. ಎಕ್ಸಾಮ್ಗೆ ಬಿದ್ದಂಥದ್ದು ರೀ, ಒಂದು ಹೋಮ್ವರ್ಕ್ ಕೊಡ್ತೀನಿ. ಎಕ್ಸಾಮ್ ಬಿದ್ದದ, ಇದು ನೋಡಿರಿ, ಆಲ್ಮೋಸ್ಟ್ ಆಲ್ ಇದು ಏನು ಮಾಡ್ಯಾನ ರೀ, ನನ್ನ ಪ್ರಕಾರ ಒಂದು 5 ಸಲ ರೀ ಕೇಳ್ಯಾನ ರೀ ಈ ಪ್ರಶ್ನೆನ. ಯಾವ್ದು ಹೇಳ್ರಿ, 2 ಸಂಖ್ಯೆಗಳ ಗುಣಲಬ್ಧ 4107 ಆಗಿದೆ. ಅದರಲ್ಲಿ ಏನದಲ್ಲ ರೀ, ಎಚ್ ಎಫ್ ಏನು ಕೊಡ್ತಾನೆ ರೀ, ಎಚ್ ಎಫ್ = 37 ಆದರೆ ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಇದೇ ಸೇಮ್ ಕ್ವಶನ್ ರೀ SSC ಒಳಗೆ ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. 2009 ಮತ್ತು 2003 ಕೇಳಿದಾನೆ ರೀ ಈ ಕ್ವಶನ್ನ. ಮೊನ್ನೆ ನಿಮ್ಗೆ FDA ಏನಾಯ್ತಲ್ಲ ರೀ, ನಾನ್ HK FDA ಇದೇ ಕ್ವಶನ್ ಕೇಳಿದ. ದೊಡ್ಡ ಸಂಖ್ಯೆ ಅಂದ್ರೆ LCM ಕಂಡುಹಿಡೀರಿ ಅಂದಂಗೆ. LCM = ತಿಳ್ಕೊಳ್ರಿ. ಇದನ್ನು ನೀವೇನದಲ್ಲ ರೀ ಯಾಸ್ ಅ ಹೋಮ್ವರ್ಕ್ ಅಂತೇಳಿ ಬಿಡಿಸಿದ್ದೇ ಆದ್ರೆ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಇದರ ಆಪ್ಷನ್ ಎ ಏನು ಬರ್ತದೆ ತಿಳ್ಕೊಳ್ರಿ, 1 1 1 ಬರ್ತದೆ. ಆಪ್ಷನ್ ಬಿ 2 2 2, ಆಪ್ಷನ್ ಸಿ 3 3 3, ಆಪ್ಷನ್ ಡಿ 5 5 5. ಯಾವುದು ಉತ್ತರ ಬರ್ತದನ್ನು ನೀವು ಚೆಕ್ ಮಾಡ್ಕೊಳ್ರಿ. ಹಾಗಾದ್ರೆ ನಮ್ಮದು ಈ ಒಂದು ತುಣುಕು ತಮಗೆ ಬಹಳ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನೀವು ದಯವಿಟ್ಟು ಎಲ್ಲರಿಗೆ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮನ್ನು ಆದಷ್ಟು ಹೆಚ್ಚಿನ ಮಟ್ಟದೊಳಗೆ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಹಾಗಾದ್ರೆ ಕಮ್ಮಿಂಗ್ ನೆಕ್ಸ್ಟ್ ಯಾವ್ದು ತೊಗೋತೀವಿ ಅಂತಂದ್ರೆ LCM ಮತ್ತು HF ಇನ್ ರೇಷಿಯೋ. LCM ಆ್ಯಂಡ್ HF ಇನ್ ರೇಷಿಯೋ ಅಂದ್ರೆ ಲಸ ಮತ್ತು ಮಸಗಳ ಅನುಪಾತದ ಮೇಲೆ ಎಷ್ಟು ಪ್ರಶ್ನೆಗಳು ಸಾಧ್ಯ ಆಗ್ತದೋ ಅಷ್ಟು ಪ್ರಶ್ನೆಗಳು ನಾನು ಬಿಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತುಣುಕನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.